ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ಗುಡ್ ಆಫ್ಟರ್ನೂನ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್. ಯಾವ ಸಮಯದಲ್ಲಿ ತಾವುಗಳು ವಿಡಿಯೋವನ್ನು ನೋಡ್ತೀರಾ ಅನ್ನೋದು ಗೊತ್ತಿಲ್ಲ. ಎನಿಹೋ, ತಾವುಗಳು ಇಟ್ಟಿರುವಂತಹ ಪ್ರೀತಿ ವಿಶ್ವಾಸ ಇದೆಯಲ್ವ, ಅದು ಸ್ಪೆಷಲ್ಲಾಗಿ ಇಂಗ್ಲೀಷ್ ಲ್ಯಾಂಗ್ವೇಜಿಗಾಗಿಯೇ ತಾವುಗಳು ನನ್ನ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರುವುದು ಅಂಥದ್ದು. ಯಾವುದೇ ಕಾರಣಕ್ಕೂ ಯಾರು ಕೂಡ ಇಲ್ಲಿ ನಿರಾಸೆಯಿಂದ ಹೋಗಲ್ಲ ಸರ್. ನಾನು ಹೇಳ್ತೀನಲ್ವ, ಎಲ್ಲರೂ ಕೂಡ ಅಂಕಗಳನ್ನು ತುಂಬ್ಕೊಂಡು ಹೋಗ್ತೀರಾ. ನನ್ನ ಒಂದು ಯೂಟ್ಯೂಬ್ ಚಾನಲಿಗೆ ಬಂದವರು ಸೆಕೆಂಡ್ ಇಯರ್ ಪಿ ಯು ಸಿ ಮುಗಿಯೋದ್ರೊಳಗೆ ನಿಮ್ಮ ಯೋಗ್ಯತೆ ಏನಿದೆಯೋ ಹೌದಲ್ವ, ಅದಕ್ಕಿಂತ ಜಾಸ್ತಿ ಅಂಕಗಳನ್ನು ತಾವುಗಳು ಪಡೆದುಕೊಳ್ಳುತ್ತೀರಾ ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮಲ್ಲಿ. ಹೆಚ್ಚಿನ ಸಮಯವನ್ನು ನಾನು ವ್ಯರ್ಥ ಮಾಡಿದ ಹಾಗೆ ಈ ಒಂದು ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ದಿಸ್ ವಿಡಿಯೋ ಈಸ್ ಪ್ಯೂರ್ಲಿ ಮೆಂಟ್ ಫಾರ್ ಅವರ್ ಸೈನ್ಸ್ ಸ್ಟೂಡೆಂಟ್ಸ್, ಕಾಮರ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್. ಈ ಮೂರು ವಿದ್ಯಾರ್ಥಿಗಳಿಗೂ ಕೂಡ ದ್ವಿತೀಯ ಪಿ ಯು ಸಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿದೆ. ಈ ಒಂದು ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿರುವಂಥದ್ದು ನಾನೇ. ನನ್ನ ಕಾಲೇಜಲ್ಲಿ ಇವತ್ತು ನಡೆದಂತಹ ಇಂಗ್ಲೀಷ್ ಕ್ವಶನ್ ಪೇಪರನ್ನು ಇಲ್ಲಿ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಈಗಾಗಲೇ ಒಂದು ಕಾಲೇಜಿನಲ್ಲಿ ಮುಗಿದು ಹೋಗಿದೆ ಎಕ್ಸಾಮು, ಇವತ್ತು ಇನ್ನೊಂದು ಕಾಲೇಜಲ್ಲಿ ಮುಗೀತು. ಹಾಗಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡುತ್ತಿದ್ದೇನೆ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರಲ್ಲಿ ಇರುವಂತಹ ಪ್ರಶ್ನೆಗಳು ಎಷ್ಟು ಇಂಪಾರ್ಟೆಂಟ್ ಅಂದರೆ 95% ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ಇರ್ತವೆ. ಇಷ್ಟು ನಾನು ಕಾನ್ಫಿಡೆನ್ಸಲ್ಲಿ ನಿಮ್ಗೆ ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಹಳ ಕಡೆ ನಾನು ಕಳಿಸ್ಕೊಡ್ತಾ ಕೂಡ ಇರ್ತೇನೆ ನನ್ನ ಟೀಚರ್ಸ್ಗಳಿಗೆ, ನನ್ನ ಕಲೀಗ್ಸ್ಗಳಿಗೆ. ಹಾಗಾಗಿ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಅಷ್ಟೇ, ಬಿಟ್ಟರೆ ಈ ಒಂದು ಪ್ರಶ್ನೆ ಪತ್ರಿಕೆ ಬರುವಂಥ ಸಾಧ್ಯತೆ ಬಹಳ ಇರುತ್ತೆ. ಎನಿಹೌ, ಬರುತ್ತೋ ಬಿಡುತ್ತೋ, ಆದರೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಧನ್ಯವಾದಗಳು. ಬನ್ನಿ, ಆನ್ಸರ್ ದ ಫಾಲೋಯಿಂಗ್ ಇನ್ ಎ ವರ್ಡ್ ಆರ್ ಎ ಫ್ರೇಸ್ ಆರ್ ಇನ್ ಎ ಸೆಂಟೆನ್ಸ್ ಈಚ್. 6 ಅಂಕಕ್ಕೆ ಇಲ್ಲಿ ನಿಮಗೆ ಎಲ್ಲರಿಗೂ ಕೂಡ MCQsಗಳನ್ನು ನೀಡಲಾಗಿದೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇ ಕ್ವಶನ್ ಪೇಪರ್ ಪ್ಯಾಟ್ರನ್ನು ನಿಮ್ಮ ಕಾಲೇಜಲ್ಲೂ ಪ್ರಿಪೇರ್ ಮಾಡಬೇಕು. ಆದರೆ ಕೆಲವೊಂದು ಕಾಲೇಜ್ಗಳಲ್ಲಿ ಪ್ರಿಪೇರ್ ಮಾಡಲ್ಲ. ಆದರೆ ನಾನು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಿಯೇ ನಿಮ್ಮ ಯೂನಿಟ್ ಟೆಸ್ಟು ಸೆಕೆಂಡ್ ಇಯರ್ PUC ನಿಮ್ಮ ಏನಂತೀರ ಘಟಕ ಪರೀಕ್ಷೆ ಸೆಕೆಂಡ್ ಟರ್ಮಿನಲ್ ಎಕ್ಸಾಮಿಗಾಗಿ ಪೇಪರನ್ನು ಸಿದ್ಧತೆ ಮಾಡಿರುವಂಥದ್ದು. ಫಸ್ಟ್ ಕ್ವಶನ್, ಟು ದ ಫೋರ್ಟ್ ಫ್ರಮ್ ಹಿಸ್ ಚೈಲ್ಡ್. ಕೆಲವೊಬ್ಬರು ವಿದ್ಯಾರ್ಥಿಗಳಿಗೆ ಇನ್ನೂ ಸಿಲೆಬಸ್ ಏನು ಅಂತ ಡೌಟ್ ಇದೆ. ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಆಯ್ತಲ್ವಾ, ಎಲ್ಲಿವರೆಗೂ ಪಾಠಗಳನ್ನು ಕೊಟ್ಟಿದ್ರೋ ಅದರ ಮುಂದುವರಿದ ಭಾಗಗಳನ್ನು ಕೊಡ್ತಾರೆ. ನಾನು ನನ್ನ ವಿದ್ಯಾರ್ಥಿಗಳಿಗೆ 7 ಚಾಪ್ಟರ್ಸ್ ಕೊಟ್ಟಿದ್ದೆ. ಯಾವುದು ಮಿಡ್ ಟರ್ಮ್ ಎಕ್ಸಾಮ್ಗೆ 8th ಚಾಪ್ಟರಿಂದ 4 ಚಾಪ್ಟರ್ಸ್ಗಳನ್ನು ಪಿಕ್ ಮಾಡಿದ್ದೇನೆ. ಇನ್ ದಿ ಪೋಯಮ್ ಟು ದ ಫೋರ್ಟ್ ಫ್ರಮ್ ಹಿಸ್ ಚೈಲ್ಡ್ ಅನ್ನುವಂಥದ್ದು ಒಂದು ಪದ್ಯ ನಿಮಗೆ. ವೈಲ್ ಡಿಸೆಂಡಿಂಗ್ ಅಂಡರ್ಗ್ರೌಂಡ್, ಇದೇ ನಿಮಗೆ ಅರ್ಥ ಆಗಲ್ಲ ವರ್ಡ್. ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ಅಂತ ಹೇಳಿದರೆ ಸತ್ತ ಮನುಷ್ಯನನ್ನು, ಸತ್ತ ದೇಹವನ್ನು ಡಿಸೆಂಡಿಂಗ್ ಅಂಡರ್ಗ್ರೌಂಡ್ ಅಂದರೆ ಭೂಮಿಯ ಒಳಗಡೆ ಅಗದು ಇಡುವಾಗ, ಅಂದರೆ ಸಮಾಧಿ ಮಾಡುವಾಗ, ಅಂದರೆ ಅವನು ಬ್ಯೂರಿಯಲ್ ಮಾಡುವಾಗ. ನೋಡಿ, ದ ಫೋರ್ಟ್ ಫೈಂಡ್ಸ್ ಎವ್ರಿಥಿಂಗ್ ಡ್ಯಾಶ್ ಅಂತ ಇದೆ. ಹಾಗಿದ್ರೆ ಫೋರ್ಟ್ ಅದನ್ನು ಇಲ್ಲಿ ಚೈಲ್ಡಿಗೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಅದನ್ನೇ ನಾವು ಮೆಟಾಫಾರ್ ಅಂತ ಹೇಳ್ತೀವಿ, ಆಯಿತಾ. ಒಳಗಡೆ ಹೋಗುವ ಸಮಯದಲ್ಲಿ ಏನಿರುತ್ತೆ ತಮ್ಮ? ಈಸಿ ಆನ್ಸರು ಏನೂ ಇಲ್ಲ, ಎಲ್ಲದೂ ಕೂಡ ಕತ್ತಲೆಯಾಗಿರುತ್ತೆ. ಅದೇ ಉತ್ತರ ಯಾವುದು ಅಂದರೆ ಡಾರ್ಕ್ ಅಂತ. ಥ್ಯಾಂಕ್ ಯು. ನೋಡಿ, ಹೂ ಕ್ರಿಯೇಟ್ಸ್ ಹೆವನ್ ಆನ್ ಅರ್ತ್. ಹೆವನ್ ಅಂತ ಒಂದು ಪೋಯಮ್ ಇದೆ ನಿಮಗೆ. ಅದರಲ್ಲಿ ಭೂಮಿಯ ಮೇಲೆ ಸ್ವರ್ಗವನ್ನು ಸೃಷ್ಟಿ ಮಾಡಿದವರು ಯಾರು ಅಂತ. ಯಾಕಂದರೆ ನಮಗೆ ದೇವರು ಸ್ವರ್ಗವನ್ನು ಇಟ್ಟಿರುವಂಥದ್ದು ನಾವೆಲ್ಲರೂ ಕೂಡ ಆಕಾಶದ ಮೇಲೆ ಅಂತ ಹೇಳ್ತೀವಿ, ಎಲ್ಲ ಧರ್ಮದವರು. ಹಾಗಿದ್ದರೆ ನಮ್ಮ ಕುವೆಂಪುರವರು ಈ ಒಂದು ಪದ್ಯದಲ್ಲಿ ನೋಡಿ ಹೆವನ್ ಆನ್ ಅರ್ತ್ ಅಂತ ಹೇಳಿದವರು ಯಾರು ಅಂತ ಇದೆ. ಏನೂ ಇಲ್ಲ, ಕುವೆಂಪು ಅಂತ, ಕವಿ ಅಂತ. ಹಾಗಿದ್ರೆ ಸರಿಯಾದ ಉತ್ತರ ಹೋಗಿ ಯಾವುದಾಗತ್ತೆ? ಸಿ ಆಗತ್ತೆ. ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಡೈರೆಕ್ಟಾಗಿ ಪ್ರಶ್ನೆ ಓದ್ಬಿಟ್ಟು ಈ ರೀತಿಯಾಗಿ ಏನಂತ, ದಿ ನರೇಟರ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಮೀಟ್ಸ್ ಎ ಡೀರ್ ವಿಚ್ ಬೌಸ್ ಟು ಹಿಮ್ ಪ್ರಾಪರ್ಲಿ ಆ್ಯಂಡ್ ಕರ್ಟಿಷಿಯಸ್ಲಿ ಅಟ್ ಎ ಡ್ಯಾಶ್. ದ ರೈಟ್ ಆನ್ಸರ್ ಈಸ್ ಬಿ, ನಾರಾ. ಕ್ವಶನ್ ನಂಬರ್ 4 ಈ ರೀತಿಯಾಗಿ ಓದ್ಬೋದು. ಇಲ್ಲಿ ಕ್ವಶನ್ ಓದಿ ಉತ್ತರ ಹೇಳೋದಾದರೆ ಇದನ್ನು ಯಾರಾದರೂ ಮಾಡ್ತಾರೆ, ಹೌದಲ್ವಾ. ಟೀಚರೆಲ್ಲ ಆಗದೇ ಇದ್ದರೂ ಕೂಡ, ಅಲ್ಲದೇ ಇದ್ದರೂ ಕೂಡ ಅವರು ಕೂಡ ಮಾಡ್ಬೋದು. ನನ್ನ ಉದ್ದೇಶ ನಿಮಗೆ ಅರ್ಥ ಮಾಡಿಸಿದರೆ ನಾಳೆ ನಿಮ್ಗೆ ಏನೇ ಪ್ರಶ್ನೆ ಕೊಟ್ಟರು ಅದನ್ನು ತಾವುಗಳು ಬರೀತೀರಾ. ನೋಡಿ, 3ನೇ ಪ್ರಶ್ನೆ ಏನು ಅಂದರೆ, ನಿಮಗೆ ಜಪಾನ್ ಆ್ಯಂಡ್ ಬ್ರೆಜಿಲ್ ಅಂತ ಒಂದು ಸುಂದರವಾದ ಒಂದು ಟ್ರಾವೆಲ್ ಬ್ಲಾಗ್ ಇದೆ. ಅದನ್ನು ಬರೆದವರು ಜಾರ್ಜ್ ಮೈಕ್ಸ್. ಆ ಜಾರ್ಜ್ ಮೈಕ್ಸ್ ಏನು ಮಾಡ್ತಾರೆ, ಒಂದು ದಿನ ಒಂದು ಪಾರ್ಕಿಗೆ ಹೋಗ್ತಾರೆ, ಆಯಿತಾ. ಆ ಪಾರ್ಕಲ್ಲಿ ಒಂದು ಪ್ರಾಣಿಯನ್ನು ಮೀಟ್ ಆಗ್ತಾರೆ. ಆ ಪ್ರಾಣಿಯ ಹೆಸರು ಏನು ಅಂದರೆ ಡೀರ್ ಅಂತ. ಅದನ್ನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ. ಡೀರ್ ಬಂದುಬಿಟ್ಟು ಏನು ಮಾಡುತ್ತೆ, ಅವರಿಗೆ
ಸಾರಂಗ ಅಂತ, ಜಿಂಕೆ ಇನ್ನೊಂದು ರೂಪ ಸಾರಂಗ ಅಂತ ಬಂದ್ಬಿಟ್ಟು ಅವರಿಗೆ ನಮಸ್ಕಾರವನ್ನು ಮಾಡುತ್ತೆ. ಅದನ್ನು ಇಲ್ಲಿ ಬೌ ಅಂತ ಬರೆದಿದ್ದೀವಿ. ಹಾಗಿದ್ರೆ ಆ ಪಾರ್ಕಿನ ಹೆಸರು ಇಲ್ಲಿ ಕೇಳಿದ್ದಾರೆ. ಪಾರ್ಕಿನ ಹೆಸರು ಯಾವುದು ಅಂತ ಹೇಳಿದರೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ನಾರ ಅನ್ನುವಂಥದ್ದು ಸರಿಯಾದ ಉತ್ತರ. ಪಾರ್ಟ್ಸ್ ಆಫ್ ನಾರ ಅಂತ ಇದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಆಯಿತಾ. ಹಾಗಿದ್ರೆ ಇದು ಒಸಾಕ ಅಂದ್ರೇನು, ಈ ಟೋಕಿಯೋ ಅಂದ್ರೇನು, ಕೋಪಕಬನ ಅಂದರೆ ಏನು ಅನ್ನೋದನ್ನು ತಿಳ್ಕೊಬೇಕು. ಯಾಕಂದರೆ ನಾಳೆ ನಿಮ್ಮ ಕ್ವಶನ್ ಪೇಪರಲ್ಲಿ ಇದನ್ನೇ ಟ್ವಿಸ್ಟ್ ಮಾಡಿ ಕೇಳ್ಬೋದು ಆಪ್ಷನ್ಸು. ಈ ಕೋಪಕಬನ ಅನ್ನುವಂಥದ್ದು ಒಂದು ಸ್ಟ್ರೀಟ್ ಆಗಿರುತ್ತೆ. ಸ್ಟ್ರೀಟ್ ಬ್ರೆಜಿಲ್, ಅದು ಈ ಜಪಾನಿಗೆ ಸಂಬಂಧಪಟ್ಟಿದ್ದಲ್ಲ, ಬ್ರೆಜಿಲ್, ಆಯಿತಾ. ಸ್ಟ್ರೀಟಿನ ಹೆಸರು, ಸ್ಟ್ರೀಟ್ ಬೀದಿಗಳು. ಈ ಒಸಾಕ ಹಾಗೂ ಟೋಕಿಯೋ ಎರಡೂ ಕೂಡ ಏನಾಗುತ್ತೆ ಅಂದರೆ ಟ್ರೈನಿಗೆ ಸಂಬಂಧಪಟ್ಟಿರುವಂಥದ್ದಾಗಿರುತ್ತೆ. ಅರ್ಥ ಆಗುತ್ತಾ? ಧನ್ಯವಾದಗಳು. ನೋಡಿ, 4ನೆಯ ಪ್ರಶ್ನೆ, ಬೋರ್ಗ್ಸ್ ಕಾಲ್ಸ್ ಡ್ಯಾಶ್ ಇಸ್ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್ ಅಂತ ಇದೆ. ಕ್ವಶನ್ ನಂಬರ್ ಬಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ ಏನದು 4. ನೋಡಿ, ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಅಂತ ಒಂದು ಪಾಠ ಇದೆ ನಿಮಗೆ. ಅದರಲ್ಲಿ ಬೋರ್ಗ್ಸ್ ಕಾಲ್ಸ್ ಡ್ಯಾಶ್ ಇಸ್ ಸೋ ಇಂಟಿಮೇಟ್ ಆ್ಯಂಡ್ ಸೋ ಎಸೆನ್ಷಿಯಲ್ ಅಂತ ಹೇಳಿದರೆ ಬಹಳ ಈಸಿ ಕಣ್ರಿ. ಅದಕ್ಕೆ ಸರಿಯಾದ ಉತ್ತರ ಪೊಯೆಟ್ರಿ ಅಂತ. ಪೊಯೆಟ್ರಿ ಅನ್ನುವಂಥದ್ದು ಬಹಳ ಏನಂತೀರಾ, ಇಂಟಿಮೇಟು, ಎಸೆನ್ಷಿಯಲ್ ಅಂತ ಒಂದು ಡೈಲಾಗನ್ನು ಹೇಳ್ತಾರೆ. ಅದನ್ನೇ ಇಲ್ಲಿ ಕೇಳಿರುವಂಥದ್ದು ಅಷ್ಟೇ, ಮತ್ತೇನೂ ಇಲ್ಲ, ಆಯಿತಾ. ನಿಮಗೇನಾದರೂ ಪ್ರಶ್ನೆ ಚೇಂಜ್ ಮಾಡಿದರೆ ಬುಕ್ಸ್ ಅಂತ ಆನ್ಸರ್ ಬರಬೇಕು ಅಂದರೆ ಆ ಕಡೆ ಏನಿರುತ್ತೆ ಅಂದರೆ ಬುಕ್ಸ್ ಆರ್ ಇಮ್ಯಾಜಿನೇಷನ್ ಅಂತ ಬರುತ್ತೆ ಅಷ್ಟೇ, ಆಯಿತಾ. ಡಿಸಪಿಯರ್ ಅಂತ, ನೆವರ್ ಡಿಸಪಿಯರ್ ಅಂತ ಇದೆ ಆಪ್ಷನ್ನು. 5ನೆಯ ಪ್ರಶ್ನೆ, ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಡ್ಯಾಶ್ ಅಂತ ಇದೆ. ಭಾಳ ಜನ ನನ್ನ ವಿದ್ಯಾರ್ಥಿಗಳೇ ತಪ್ಪ ಆನ್ಸರನ್ನು ಬರೆದ್ರು, ಇಂಡಿಯಾದಲ್ಲಿ ಭಾಳ ಇದು ಅಂತ. ನಾವು ಯಾಕ್ರಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಯನ್ನು ಕೇಳ್ತೀವಿ? ಅಲ್ಲಿ ಪಾಠದಲ್ಲಿ ಏನಂತ ಇದೆ ಅಂದರೆ ಮೋಟಾರ್ ಕಾರ್ಸ್ ಆರ್ ಎಕ್ಸ್ಟ್ರೀಮ್ಲಿ ಎಕ್ಸ್ಪೆನ್ಸಿವ್ ಇನ್ ಡ್ಯಾಶ್ ಅಂತ ಹೇಳಿದರೆ ಅದು ಬ್ರೆಜಿಲ್ನಲ್ಲಿ, ಆಯಿತಾ. ರೈಟ್ ಆನ್ಸರ್ ಈಸ್ ಸಿ, ಆಪ್ಷನ್ ಸಿ. 6ನೆಯ ಪ್ರಶ್ನೆ, ಡ್ಯಾಶ್ ಈಸ್ ದ ವರ್ಸ್ಟ್ ಪ್ಲೇಸ್ ಇನ್ ಬ್ರೆಜಿಲ್ ಅಂತ ಇದೆ. ಬ್ರೆಜಿಲಲ್ಲಿ ವರ್ಸ್ಟ್ ಪ್ಲೇಸ್ ಅಂತ ಅಂದುಕೊಂಡಿರುವ ಸ್ಟ್ರೀಟ್ ಯಾವುದು ಅಂದರೆ ಹೈವೇ ಯಾವುದು ಅಂತ ಹೇಳಿದರೆ ಭಾಳ ಈಸಿ, ಅವೆನಿಡಾ ಪ್ರೆಸಿಡೆಂಟಾ ವರ್ಗಸ್ APV ಅಂತ. ಇದರ ಒಂದು ನಾನು ಪಾಠದ ಬಗ್ಗೆ ವಿಡಿಯೋ ಮಾಡಿದಾಗ ನಿಮಗೆ ಹೇಳಿದ್ದೆ. ಇದು ನೀವು ತೆಗೆದು ನೋಡಿಬೇಕಾದ್ರೆ ಬಹಳ ಸಲ ಕೇಳಿದ್ದಾನೆ. ನೋಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಬ್ರೆಜಿಲ್ಲು 2 ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದೀನಲ್ವ. ಕೆಲವೊಮ್ಮೆ ಆ 2 ಪ್ರಶ್ನೆಗಳು MCQಸಿಂದ ತೆಗೆದುಬಿಟ್ಟು ನಿಮಗೆ ಇಲ್ಲಿ 2 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಬಹಳ ಇರುತ್ತೆ. ಎನಿಹೋ ಬನ್ನಿ, ಈಗ MCQಸ್ಗಳು ಕಂಪ್ಲೀಟ್ ಆಯಿತು. ಸೆಕೆಂಡ್ ಮೇನಿಗೆ ಹೋಗೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳು ಇಲ್ಲಿ ಕೊಡ್ತಾರೆ, ಆಯಿತಾ. ನಾನೇನು ಮಾಡಿದ್ದೀನಿ ಅಂದರೆ ಈಗ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನು ಕೊಟ್ಟಿಲ್ಲ ಮಗುಗೆ, ನಿಮಗೆ ಎಕ್ಸ್ಟ್ರಾ ಕ್ವಶನ್ಸ್ ಕೊಡುವ ಸಾಧ್ಯತೆ ಕೂಡ ಇರುತ್ತೆ. ಬನ್ನಿ, ನೇಮ್ ದ 2 ವಿಶಸ್ ಆಫ್ ದ ಚೈಲ್ಡ್ಸ್ ಫುಡ್ ಇನ್ ದಿ ಪೋಯಮ್ ಅಂತ ಇದೆ. ಅಂದರೆ ಮಗು ಬಯಸಿದಂಥ 2 ವಿಶಸ್ಗಳನ್ನು ಬರೆಯಿರಿ ಅಂತ ಇದೆ. ಮಗು ಬಯಸಿದಂಥ 2 ವಿಶಸ್ಗಳನ್ನು ಬರೆಯಿರಿ ಅಂತ ಹೇಳಿದರೆ ಮಗು ತನ್ನ ಜೀವನದಲ್ಲಿ ಏನಾಗಬೇಕು ಅಂತ ಬಯಸಿತು ಅಂತ ಕೇಳಲಾಗಿದೆ. ಯಾವ ಪದ್ಯ? ಟು ದ ಫುಡ್ ಫ್ರಮ್ ಇಸ್ ಚೈಲ್ಡ್ ಅಂತ. ಮಗು ಆಸೆ ಇತ್ತು, ಏನು ಅಂದರೆ ದಿ ಚೈಲ್ಡ್ ವಾಂಟ್ಸ್ ಟು ಬಿ ಬಟರ್ಫ್ಲೈ ಆರ್ ಆ್ಯನ್, ಇನ್ನೊಂದು ಆನ್ಸರ್ ನೀವೇ ಹೇಳಿ, ಆಯಿತಾ. ನನಗೆ ಬಹಳ ಖುಷಿಯಾಗುತ್ತೆ ನೀವು ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಾಗ, ಕಮೆಂಟ್ಸ್ಗಳನ್ನು ಓದಿದಾಗ ಬಹಳ ಅಂದರೆ ಬಹಳ ಖುಷಿಯಾಗುತ್ತೆ. ದಯವಿಟ್ಟು ಒಂದು ಆನ್ಸರ್ ನಾನು ಹೇಳಿದ್ದೀನಿ. ಈಗ ಏನಂತ ಕೇಳಿದ್ದಾನೆ, 2 ವಿಶ್ಗಳು, ಅದರ ಬಯಕೆ ಏನು ಅಂತ. ಒಂದು ಬಯಕೆ ನಾನು ಹೇಳಿದೆ ಬಟರ್ಫ್ಲೈ ಅಂತ, ಇನ್ನೊಂದು ಬಯಕೆ ತಾವೇ ನನಗೆ ಕಮೆಂಟ್ಸನ್ನು ಮಾಡಬೇಕು. 8ನೆಯ ಪ್ರಶ್ನೆ, 8th ಕ್ವಶನ್, ವಾಟ್ ಮಸ್ಟ್ ಒನ್ ಡೂ ವೈಲ್ ಈಟಿಂಗ್ ಸೂಪ್ ಇನ್ ಜಪಾನ್. ಜಪಾನಲ್ಲಿ ತಾವುಗಳು ಏನಾದರೂ ಈಟಿಂಗ್ ಸೂಪನ್ನು ಕುಡಿತಾ ಇದ್ದರೆ ತಾವುಗಳು ಎಂತಹ ಶಬ್ದಗಳನ್ನು ಮಾಡಬೇಕು, ಸೌಂಡ್ ಅಂತ ಅವರೇ ಕೊಟ್ಟಿದ್ದಾರೆ, ಆಯಿತಾ. ವಾಟ್ ಒನ್ ಮಸ್ಟ್ ಡೂ, ಯಾವ ರೀತಿಯಾಗಿ ಅದನ್ನು ತಿನ್ನಬೇಕು ಅಂತ. ಹೂಸ್ ಲೈಫ್ ಈಸ್ ಬಿಕಮಿಂಗ್ ಹಜಾರ್ಡಸ್ ಎವ್ರಿ ಡೇ ಇನ್ ಬ್ರೆಜಿಲ್ ಅಕಾರ್ಡಿಂಗ್ ಟು ಮೈಕ್ಸ್. 2 ಪ್ರಶ್ನೆಗಳು ಇಲ್ಲಿ ಇವೆ. ಒಂದು ಪ್ರಶ್ನೆ ನೀವೇ ಕಳಿಸಬೇಕು ನನಗೆ. 8ನೆಯ ಪ್ರಶ್ನೆ ಎ, ಅದಕ್ಕೆ ನೀವೇ ಉತ್ತರವನ್ನು ಕಳಿಸಿ. 8ನೆಯ ಪ್ರಶ್ನೆ ಬಿಗೆ ನಾನು ಉತ್ತರವನ್ನು ಕೊಡ್ತೇನೆ. ಹೂಸ್ ಲೈಫ್ ಈಸ್ ಬಿಕಮಿಂಗ್ ಹಜಾರ್ಡಸ್ ಅಂತ ಇದೆ. ಇದು ಸರಿಯಾದ ಉತ್ತರ ಪಾದಚಾರಿಗಳು ಅಂತ. ಪಾದಚಾರಿಗಳಿಗೆ ಇಂಗ್ಲೀಷಲ್ಲಿ ನಾವು ಪೆಡಿಸ್ಟೇರಿಯನ್ಸ್ ಅಂತ ಕರಿತೀವಿ. ನೋಡಿ, ಐ ರಿಪೀಟ್, ಪಾದಚಾರಿಗಳಿಗೆ ನಾವು ಇಂಗ್ಲೀಷಲ್ಲಿ ಪೆಡಿಸ್ಟೇರಿಯನ್ಸ್, PED, ಆಯಿತಾ. ಇದನ್ನು ಬ್ರೆಜಿಲ್ ಪಾಠದಿಂದ ತೆಗೆದುಕೊಂಡಿರುವಂಥದ್ದು ಒಂದು ಪ್ರಶ್ನೆ. ಮೇಲಿನ ಪ್ರಶ್ನೆ 8th A ಅಂತ ಇದೆ ಅಲ್ವ, ಅದು ಜಪಾನ್ ಪಾಠದಿಂದ. ಅರ್ಥ ಆಗುತ್ತಾ? ಈಟಿಂಗ್ ಸೂಪ್, ನಿಮ್ಮ ಮನೆಯಲ್ಲಿ ಯಾರಾದರೂ ಹಂಗೋ ಹಿಂಗೋ ಮಾಡಿ ಊಟ ಮಾಡ್ತಾರೆ, ನಿಮ್ಮಮ್ಮ ಲೇ ದರಿದ್ರ ಹೀಗೆಲ್ಲ ಊಟ ಮಾಡಬಾರ್ದು, ಮನೆಯಲ್ಲೇ ಇದೇ ಇರಲ್ಲ ಅಂತ ಹೇಳ್ತಾರಲ್ವ. ಊಟ ಮಾಡುವಾಗ ಸೈಲೆಂಟಾಗಿ ಊಟ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಆಪೋಸಿಟ್ಟೇ ಉತ್ತರ 8th Aಗೆ, ಆಯಿತಾ. ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ಬನ್ನಿ,
ಥರ್ಡ್ ಮೇನ್ ಕ್ವಶನಿಗೆ ಹೋಗೋಣ. ಈಗ 2 ಅಂಕದ ಪ್ರಶ್ನೆಗಳು ಮುಗೀತು. ಈಗ 3 ಅಂಕದ ಪ್ರಶ್ನೆಗಳಿಗೆ ಬಂದಿದ್ದೇವೆ. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ನಾನು ನಿಮ್ಗೆ ಹೇಳಿದ್ದೆ ವೆರಿ 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 ಇಂಪಾರ್ಟೆಂಟ್. ಎಷ್ಟು ವೆರಿ ಹಾಕಿದರೂ ತಾವುಗಳು ಸಾಲದು ಅಂತ. ವಾಟ್ ಆರ್ ಬೋರ್ಗ್ಸ್ ವ್ಯೂಸ್ ಆನ್ ಹಿಸ್ ಮದರ್, ಹೀಗಾದರೂ ಕೇಳ್ಬೋದು. ಅಥವಾ ತಾಯಿಯ ಬಗ್ಗೆ ಇದ್ದಂತಹ ಅವರ ಪ್ರೀತಿಯ ಬಗ್ಗೆ ಬರೀರಿ, ತಾಯಿಯ ಮೇಲೆ ಇದ್ದಂಥ ಪ್ರೀತಿಯ ಬಗ್ಗೆ ಅಂತಲೂ ಕೂಡ ಕೇಳ್ಬೋದು. ವಾಟ್ ಆರ್ ಬೋರ್ಗ್ಸ್ ವ್ಯೂ ಆನ್ ಹಿಸ್ ಮದರ್ ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹಳ ಈಸಿ. ಯಾರ್ಯಾರಿಗೆ ಇದರೆಲ್ಲ ಆನ್ಸರ್ಸ್ ಬರಲ್ವೋ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಂಪೂರ್ಣವಾಗಿ ನಾನು ನಿಮಗೆ ಉತ್ತರಗಳನ್ನು ಕೊಟ್ಟಿರ್ತೇನೆ, ಲಿಂಕನ್ನು ಕೊಟ್ಟಿರ್ತೇನೆ ವಿತ್ PDF ಕಾಪಿ. ಅದನ್ನು ತಾವುಗಳು ಯೂಟಿಲೈಸ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗತ್ತೆ. ನಂತರದಲ್ಲಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ವೈ ಈಸ್ ಬೌವಿಂಗ್ ಇನ್ ಜಪಾನ್ ಎ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ ಇದೆ. ಇದು ನಾನು ಹೇಳಿದೆ ನಿಮಗೆ 95% ಎಲ್ಲ ಪೇಪರ್ಗಳಲ್ಲಿಯೂ ಬರುವಂಥ ಪ್ರಶ್ನೆ ಆಗಿದೆ. ಈ ಒಂದು ಪ್ರಶ್ನೆ 2 ಪ್ರಶ್ನೆಯನ್ನು ಒಳಗೊಂಡಿದೆ. ಯಾವುದು ಅಂತ ಹೇಳಿದರೆ ರೂಲ್ಸ್ ಇನ್ ಜಪಾನ್ ಹಾಗೂ ರೂಲ್ಸ್ ಪರ್ಟಿಕ್ಯುಲರ್ಲಿ ಫ್ಯಾಮಿಲಿ ಇನ್ ಜಪಾನ್. ಈ 2 ಪ್ರಶ್ನೆಗಳನ್ನು ಒಳಗೊಂಡ್ರೇ ಎರಡಕ್ಕೂ ಉತ್ತರ ಸೇರ್ಸ್ ಏನು ಬರೀತಿರೋ ಅದೇ ಉತ್ತರ ಇದಕ್ಕೆ. ವೈ ಈಸ್ ಬೌವಿಂಗ್ ಇನ್ ಜಪಾನ್ ಎ ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅಂತ. ಇದಕ್ಕೂ ಕೂಡ ನಾನು ಈಗಾಗಲೇ ನಿಮಗೆ PDF ಕಾಪಿಯನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಯೂಸ್ ಮಾಡಿಕೊಳ್ಳಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅದರ ಒಂದು ಲಿಂಕನ್ನು ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ನೋಡಿ, ಟೋಟಲು ಜಪಾನಿನ ಮೇಲೆ 3 ವಿಡಿಯೋಗಳನ್ನು ಮಾಡಿದ್ದೇನೆ. ಒಂದು ಫೇಸ್ ಟು ಫೇಸು, ಒಂದು ವೈ ಜಪಾನ್ ಈಸ್ ಕಾಂಪ್ಲಿಕೇಟೆಡ್ ಪ್ರೋಸೆಸ್ ಅಂತ, ವೈ ಜಪಾನ್ ಈಸ್ ಕಾಲ್ಡ್ ಓರಿಯೆಂಟಲ್, ಮೋರ್ ಫಾರ್ಮಲ್ ಆ್ಯಂಡ್ ಅರ್ಥ ಆಯ್ತಾ ಫಾರ್ಮಲ್ ಅಂತ. ಈ ರೀತಿಯಾಗಿ 3 ವಿಡಿಯೋ. ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಜಪಾನ್ ಬಗ್ಗೆ ಎಕ್ಸ್ಪ್ಲನೇಷನ್ ಇದೆ. ಇನ್ನು 2 ವಿಡಿಯೋದ ಮೇಲೆ ಏನಿದೆ ಅಂತ ಹೇಳಿದರೆ PDF ಕಾಪಿಗಳನ್ನು ಕೊಟ್ಟಿದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಕ್ಷಮಿಸಬೇಕು. ನನ್ನ ಪ್ರತಿಯೊಂದು ಇಂಗ್ಲೀಷ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡ್ ಮಾಡಿರುವಂಥದ್ದು 20 ನಿಮಿಷ ಆಗೇ ಆಗುತ್ತೆ. ನನ್ನ ಉದ್ದೇಶ ನಿಮಗೆ ಗೊತ್ತಾಗಲಿ ಅಂತ. ಸುಮ್ಮನೆ ಏನೋ ಅಪ್ಲೋಡ್ ಮಾಡಿ ಏನೋ ಕೊಟ್ಟು ನಾಳೆ ಎಕ್ಸಾಮಿಗೆ ಬರಲಿಲ್ಲ ಅಂದರೆ ವಾಟ್ ಈಸ್ ಅ ಯೂಸ್? ನನ್ನ ಸಮಯನೂ ವ್ಯರ್ಥ, ನಿಮ್ಮ ಸಮಯನೂ ವ್ಯರ್ಥ, ನೀವು ದೂರ ಆಗಿಬಿಡ್ತೀವಿ. ಹಾಗಾಗಿ ಅಂಥ ಕೆಲಸ ನಾನು ಮಾಡಲ್ಲ. ಬನ್ನಿ, 2 ಅಂಕದ ಪ್ರಶ್ನೆ ಆಯಿತು, 3 ಆಯಿತು. ಈಗ 4 ಅಂಕದ ಪ್ರಶ್ನೆ ಕಡೆಗೆ ಹೋಗೋಣ. ನೋಡಿ ಸರ್, 6 ಮಾರ್ಕ್ಸ್ ಕ್ವಶನ್ಸು ಯಾವುದೇ ಕಾರಣಕ್ಕೂ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲೂ ಕೂಡ ಇರಲ್ಲ, ಪ್ರಿಪೇಟರಿನಲ್ಲೂ ಇರಲ್ಲ, ಯೂನಿಟ್ ಟೆಸ್ಟ್ 2ನಲ್ಲೂ ಇರಲ್ಲ. ಆನ್ಸರ್ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್ ಅಂತ ಇದೆ. ಬನ್ನಿ. The beauty in nature makes earth a heavenly place. Illustrate this statement with a reference to heaven if you are not there on this earth ಅಂತ ಇದೆ. ಇದರ ಕೀ ಆನ್ಸರ್ ಕೂಡ ನಾನು ಅಪ್ಲೋಡ್ ಮಾಡಿಕೊಟ್ಟಿದ್ದೆ. ನಾನು ನಿಮಗೆ ಹೇಳಿದೆ, ಪ್ರೀತಿಯ ಮಕ್ಕಳೇ, ಹೆವನ್ ಏನೇ ಪ್ರಶ್ನೆ ಕೊಟ್ಟರು ಅದರ ಸಮ್ಮರಿಯನ್ನು ಬರೆಯಿರಿ ಅಂತ. ಭಾಳ ಈಸಿಯಾಗಿ ಇರುವಂಥ ಸಮ್ಮರಿಯನ್ನು ನಾನು ನಿಮಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ದಯವಿಟ್ಟು ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಇಫ್ ಬುಕ್ಸ್ ಡಿಸಪಿಯರ್ ಶ್ಯೂರ್ಲಿ ದ ಹಿಸ್ಟ್ರಿ ವುಡ್ ಡಿಸಪಿಯರ್. 100% ಈ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಯಾವುದು? ಕ್ವಶನ್ ನಂಬರ್ 11, ಕ್ವಶನ್ ನಂಬರ್ 12. ಯಾವುದೇ ಜಿಲ್ಲೆದವರಾಗಿರಿ, ಈ ಒಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇರುತ್ತೆ. ಅರ್ಥ ಆಗುತ್ತಾ? ಬನ್ನಿ, ಯಾಕೆ ಡಿಸಪಿಯರ್ ಆಗುತ್ತೆ ಇದರ ಬಗ್ಗೆಯೂ ಕೂಡ ನಾನು ಬಹಳ ಈಸಿಯಾಗಿ ನೆನ್ನೆ ತಾನೇ ಮತ್ತೆ ನಿಮಗೆ ಕೀ ಆನ್ಸರನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಸ್ವಲ್ಪ ನೋಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತಾ ಇದ್ದೇನೆ. ಈಗ ಗ್ರಾಮರ್ ಪಾರ್ಟಿಗೆ ಬರ್ತಾ ಇದ್ದೇವೆ. ಈಗ ಸಂಪೂರ್ಣವಾಗಿ ನಾವು 20 ಪ್ರೋಸ್ ಪಾರ್ಟನ್ನು ನೋಡಿದ್ವಿ. ಈಗ 20 ನೋಡಿ, 40 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ 20 ಅಂಕ ನಿಮ್ಮ ಪ್ರೋಸು ಹಾಗೂ ಪೊಯೆಟ್ರಿ ಸೇರಿಸಿ ಬಂತು. ಈಗ 20 ಅಂಕಗಳು ಗ್ರಾಮರ್ ಪಾರ್ಟಿಗೆ ಇದೆ. ಗ್ರಾಮರಲ್ಲಿ ಏನೆಲ್ಲ ಇದೆ ಅಂತ ನೋಡೋಣ. ಇದನ್ನು ನಾವು ಫ್ಲೋ ಚಾರ್ಟ್ ಅಂತಲೂ ಕೂಡ ಕರಿತೀವಿ, ನೋಟ್ ಮೇಕಿಂಗ್ ಅಂತಲೂ ಕೂಡ ಹೇಳ್ತೀವಿ. ಎಲ್ಲದೂ ಕೂಡ ಒಂದೇ, ಆಯಿತಾ? ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್. ಕೆಳಗಡೆ ಕೊಟ್ಟಿರುವ ಈ ಒಂದು ಪ್ಯಾಸೇಜ್ ಓದಬೇಕಂತೆ. ನೋಡ್ಕೊಳ್ಳಿ, 5 ಲೈನ್ ಇದೆ. ಈ ಪ್ಯಾಸೇಜನ್ನು ಓದ್ಕೊಳ್ಳಿ, 5ರಿಂದ 6 ಲೈನು. ಕೆಳಗಡೆ ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡ್ರೆ ಪ್ರತಿಯೊಂದು ಬಾಕ್ಸಿಗೆ ಅರ್ಧ ಅಂಕಗಳನ್ನು ನೀಡಲಾಗುತ್ತೆ. ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ನಿಮ್ಮ ಏನಂತೀರ ಪ್ರಿಪೇಟರಿ ಎಕ್ಸಾಮಿಗೂ ಬರುತ್ತೆ, ಯೂನಿಟ್ ಟೆಸ್ಟಿಗೂ ಕೂಡ ಬರುತ್ತೆ. ನೋಡಿ, ಕಾನ್ವೆಕ್ಸ್ ಲೆನ್ಸ್ ಆರ್ ಥಿಕ್ ಇನ್ ದ ಮಿಡಲ್ ಆ್ಯಂಡ್ ಥಿನ್ನರ್ ಎಟ್ ದ ಎಡ್ಜಸ್. ಎ ಕಾನ್ಕೇವ್ ಲೆನ್ಸ್ ಈಸ್ ಅ ಫ್ಲ್ಯಾಟ್ ಇನ್ ದ ಮಿಡಲ್ ಆ್ಯಂಡ್ ಥಿಕ್ಕರ್ ಎಟ್ ದಿ ಎಡ್ಜಸ್. ಈ ರೀತಿಯಾಗಿ ನೀವು ಓದ್ಕೊಂಡು ಹೋದಾಗ ಇಲ್ಲಿ ಪ್ರಶ್ನೆ ಕೇಳಿದ್ದಾನೆ, 2 ಟೈಪ್ಸ್ ಆಫ್ ಲೆನ್ಸಸ್. 2 ಲೆನ್ಸಸ್ ಬಗ್ಗೆ ಇಲ್ಲಿ ಮಾತನಾಡಲಾಗಿದೆ. ಒಂದು ಕಾನ್ಕೇವು, ಇನ್ನೊಂದು ಯಾವುದಪ್ಪ ಅಂತ ಇಲ್ಲಿ ಕೇಳಿದ್ದಾರೆ. ಇಲ್ಲಿ 2ನೇ ಲೈನಲ್ಲಿ ಇದೆ ನೋಡಿ, ಎ ಕಾನ್ವೆಕ್ಸ್ ಲೆನ್ಸ್ ಅಂತ ಇದೆ. ಹಾಗಿದ್ರೆ 1ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಏನು? 1ನೇ ಬಾಕ್ಸಿಗೆ
ಕಾನ್ವೆಕ್ಸ್ ಲೆನ್ಸ್ ಅಂತ ಬರೀರಿ. ಅರ್ಥ ಆಗುತ್ತಾ? ನಂತರದಲ್ಲಿ ಸೆಕೆಂಡ್ ಡ್ಯಾಶ್ ಎಲ್ಲಿದೆ ಅಂತ ನೋಡಬೇಕು. ಬಾಕ್ಸ್ ಈ ಕಡೆ ಇದೆ. ಕಾನ್ವೆಕ್ಸ್ ಲೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಡ್ಯಾಶ್. ಈಗ ನೀವು ಆ ಡ್ಯಾಶನ್ನು ತುಂಬ್ಕೊಂಡ್ರಿ. ಈಗ ಅದಕ್ಕೆ ಆಪೋಸಿಟಾಗಿ ನೋಡಿ, ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಅದನ್ನು ಏನಂತ ಕರೀತಾರೆ ಅಂದರೆ ಕನ್ವರ್ಜಿಂಗ್ ಲೆನ್ಸ್ ಅಂತ ಕರೀತಾರೆ. ಮೂರನೇ ಲೈನಲ್ಲಿ, ಥರ್ಡ್ ಲೈನಲ್ಲಿ ಫಸ್ಟಿಗೆ ಇದೆ ಕನ್ವರ್ಜಿಂಗ್ ಲೆನ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಿದ್ದರೆ ಥರ್ಡ್ ಆನ್ಸರ್ ಏನು ಬರೀಬೇಕು ಅಂತ ನೋಡೋಣ. ಈ ಕಡೆ ಬನ್ನಿ. ಕಾನ್ಕೇವ್ ಲೆನ್ಸ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಉತ್ತರ ಬಂದು ನಮಗೆ 5ನೇ ಲೈನಲ್ಲಿ ಸಿಗುತ್ತೆ. ಡೈವರ್ಜಿಂಗ್ ಲೆನ್ಸ್ ಅಂತ ಇದೆ ನೋಡಿ. ಅರ್ಥ ಆಗುತ್ತಾ? ಕೊನೆಯದಾಗಿ ಲಾಸ್ಟ್ ಲೈನಲ್ಲಿ ಅದಕ್ಕೆ ಆನ್ಸರ್ ಇದೆ, ಬರೀರಿ. ಬನ್ನಿ ಸರ್, ಸಮಯನ ವ್ಯರ್ಥ ಮಾಡಿದ ಹಾಗೆ ಉದ್ದೇಶ 20 ನಿಮಿಷ ಒಳಗಾಗೋದಾದರೂ ಮುಗಿಸ್ಬೇಕು ಅಂತ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಪ್ಯಾಸಿವ್ ಫಾರಮ್ಸ್. 100% ಈ ಒಂದು ಕ್ವಶನ್ನು ನಿಮ್ಮ ಆನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್, ಯೂನಿಟ್ ಟೆಸ್ಟ್ 2ನಲ್ಲೂ ಕೂಡ ಬರುವಂಥದ್ದಾಗಿರುತ್ತೆ. ಸ್ವಲ್ಪ ಇದನ್ನು ಚೇಂಜ್ ಮಾಡ್ಬೋದು ಅಷ್ಟೇ. ದ ಸ್ಪೀಡಿಂಗ್ ಲಾರಿ ಹಿಟ್ ಎ ಕಾರ್ ಎಸ್ಟರ್ಡೇ ಆನ್ ದಿ ಹೈವೇ. ಸ್ಪೀಡಾಗಿ ಬರುವಂತಹ ಒಂದು ಲಾರಿ ಏನು ಮಾಡ್ತು ಅಂದರೆ ನೆನ್ನೆ ಅಲ್ಲಿ ಆಕ್ಸಿಡೆಂಟ್ ಆಯಿತು. ಎಸ್ಟರ್ಡೇ ಆನ್ ದಿ ಹೈವೇ. ದಿ ಲಾರಿ ಡ್ರೈವರನ್ನು ಏನು ಮಾಡಿದ್ರು? ಹಿಡ್ಕೊಂಡು ಹೋದರು. ಹೋದರು ಅಂದ್ರೇನು? ಬಹುವಚನ. ನನ್ನ ಮಾತನ್ನು ಕೇಳಿ ಪ್ರೀತಿಯ ವಿದ್ಯಾರ್ಥಿಗಳೇ. ಅದನ್ನು ಅರೆಸ್ಟ್ ಅಂತ ಇದೆ. ಅದನ್ನು ತಾವುಗಳು ಏನು ಮಾಡಬೇಕು? ಅರೆಸ್ಟೆಡ್ ಅಂತ ಬರಿಬೇಕು. ಬರೇ ಅರೆಸ್ಟೆಡ್ ಅಂತ ಬರೆದ್ರೆ ಆಗಲ್ಲ. ಲಾರಿ ಡ್ರೈವರು ಒಬ್ಬನೇ ಅಲ್ವಾ ಇಲ್ಲಿ, ಹಾಗಾಗಿ ವಾಸ್ ಅರೆಸ್ಟೆಡ್ ಅಂತ ಉತ್ತರವನ್ನು ಬರಿಬೇಕು. ಇದನ್ನೆಲ್ಲ ನಾನು ನಿಮಗೆ ಕಲಿಸಿದ್ದೀನಿ, ಆಯಿತಾ? ವಾಸ್ ಅರೆಸ್ಟೆಡ್ ಅನ್ನೋದೇ ಸರಿಯಾದ ಉತ್ತರ ಆಗತ್ತೆ. ನೆನ್ಪಿಟ್ಕೊಳ್ಳಿ, ವಾಸ್ ಅರೆಸ್ಟೆಡ್. ಯಾರಿಗೆ ಈ ಪ್ಯಾಸಿವ್ ವಾಯ್ಸು, ಫಾರ್ಮ್ ವರ್ಬ್ಸು ಬರಲ್ವೋ ಅದರ ಲಿಂಕನ್ನು ಕೂಡ ಇದೇ ವಿಡಿಯೋದ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಯೂಸ್ ಮಾಡ್ಕೊಳ್ಳಿ. ಗ್ರಾಮರ್. ದಿ ಪ್ಯಾಸೆಂಜರ್ಸ್ ಇನ್ ದ ಕಾರ್. ನೋಡಿ, ಈಗ ಪ್ಯಾಸೆಂಜರ್ಸ್ ಅಂದರೆ ಏನು? ಆಪೋಸಿಟ್ ಇದ್ದ ಲಾರಿಗೆ ಆಪೋಸಿಟ್ ಇದ್ದಂಥದ್ದು ಏನು? ಕಾರಿಗೆ ಅವನು ಡ್ಯಾಶ್ ಮಾಡ್ತಾನೆ, ಆಕ್ಸೆಂಟ್ ಮಾಡ್ತಾನೆ. ಆ ಲಾರಿ ಡ್ರೈವರ್ಗೆ ಹಿಡ್ಕೊಂಡು ಹೋದರು. ಕಾರಲ್ಲಿದ್ದದನ್ನ ಪ್ಯಾಸೆಂಜರ್ಸ್ ಅಂದರೆ ಬಹುವಚನ. ಅರ್ಥ ಆಯ್ತಾ? ಬಹುವಚನ. ನೋಡಿ, ಪ್ಯಾಸೆಂಜರ್ಸು ಇನ್ ದ ಕಾರ್ ಡ್ಯಾಶ್ ಹರ್ಟ್ ಅಂತ ಇದೆ, HURT. ಹಾಗಿದ್ದರೆ ಅವರಿಗೆಲ್ಲರಿಗೂ ಕೂಡ ನೋವು ಆಯಿತು, ಗಾಯಗಳಾದವು, ಹರ್ಟ್. ಅದಕ್ಕೆ ಹರ್ಟಿಗೆ ಪಾಸ್ಟ್ ಟೆನ್ಸ್ ಏನು ಅಂದರೆ ಹರ್ಟ್ ಅಂತಲೇ ಬರುತ್ತೆ. ಅದಕ್ಕೆ ಪಾಸ್ಟ್ ಟೆನ್ಸು ಹರ್ಟೆಡ್ ಅನ್ನೋದು ಇಂಗ್ಲೀಷಲ್ಲಿ ಇಲ್ಲ. ಇದೇ ನೀವು ತಪ್ಪು ಮಾಡುವಂಥದ್ದು. ಎಲ್ಲದಕ್ಕೂ ಕೂಡ ಇಡಿ ಅಂತ ಸೇರಿಸಿಬಿಡ್ತೀರಾ. ಅಲ್ಲಿ ಅರೆಸ್ಟ್ ಅಂತ ಇತ್ತು, ಅರೆಸ್ಟೆಡ್ ಅಂತ ಬರ್ತೀವಿ. ಆದರೆ ಇಲ್ಲಿ ಹರ್ಟಿಗೆ ಚೇಂಜ್ ಆಗಲ್ಲ, ಹರ್ಟ್ ಅಂತಲೇ ಬರಿಬೇಕು. ಆದರೆ ಇಲ್ಲಿ ಪ್ಯಾಸೆಂಜರ್ಸ್ ಅಂತ ಇದ್ದಾರೆ, ವರ್ ಅಂತ ಒಂದು ವರ್ಬನ್ನು ಯೂಸ್ ಮಾಡಿ, WERE, ವರ್ ಹರ್ಟ್ ಅಂತ ಬರೆದ್ರೆ ಮುಗೀತು. ಮೂರನೇ ಡ್ಯಾಶ್ ನೀವೇ ಕಳಿಸ್ತೀರಾ ಅಂದ್ಕೊಂಡಿದ್ದೀನಿ. ದಿ ಇಂಜೂರ್ಡ್ ಪ್ಯಾಸೆಂಜರ್ಸ್, ಮತ್ತು ಇದು ಬಹುವಚನ, ಆಯಿತಾ? ಅಡ್ಮಿಟ್ ಅಂತ ಇದೆ. ಎಲ್ಲರನ್ನು ಕೂಡ ನಾವು ಕನ್ನಡದಲ್ಲೇ ಹೇಳ್ತಿಲ್ವೋ ಅಲ್ವಾ, ಆದರೆ ಇಂಗ್ಲೀಷ್ ವರ್ಡೇ ಯೂಸ್ ಮಾಡಲ್ಲ. ಎಲ್ಲರನ್ನೂ ಕೂಡ ನಾವು ಏನು ಮಾಡಿದ್ವಿ? ಹಾಸ್ಪಿಟ್ಲಿಗೆ. ಅದೇ ಉತ್ತರ. ಅದನ್ನು ತಾವುಗಳು ನನಗೆ ಏನಂತ ಕಳಿಸ್ಬೇಕು ಗೊತ್ತಾ? ಕ್ವಶನ್ ನಂಬರು ಯಾವುದು ಮೇನ್ ಕ್ವಶನ್ 6 ಅಂತ ಹಾಕಿಬಿಟ್ಟು C ಅಂತ ಹಾಕಿ ಅದಕ್ಕೆ ಉತ್ತರವನ್ನು ಕಳಿಸ್ಬೇಕು. ದಯವಿಟ್ಟು ಉತ್ತರವನ್ನು ಕಳಿಸಿ, ಬಹಳ ಸಂತೋಷ ಆಗುತ್ತೆ. ಕ್ವಶನ್ ನಂಬರು 7 ಬರೋಣ ಮೇನ್ ಕ್ವಶನಿಗೆ. ಇದು ಕೂಡ ನಿಮ್ಮ ಎಕ್ಸಾಮಿಗೆ ಬರುತ್ತೆ ಪ್ರೀತಿಯ ವಿದ್ಯಾರ್ಥಿಗಳೇ. ನೋಡಿ, ಶರಣ ವಾಂಟೆಡ್ ಟು ಪರ್ಚೇಸ್ ಎ ಮೊಬೈಲ್ ಫೋನ್. ಹಿಸ್ ಫ್ರೆಂಡ್ಸ್ ಗೇವ್ ಸಜೆಷನ್ ಹಿ ಕುಡ್ ನಾಟ್ ಡಿಸೈಡ್. ಅವನು ಒಂದು ಮೊಬೈಲ್ ಫೋನನ್ನು ಪರ್ಚೇಸ್ ಮಾಡಬೇಕು ಅಂತ ಇದ್ದ. ಅವನ ಗೆಳೆಯರು ಕೂಡ ಅವನಿಗೆ ಸಲಹೆನ ನೀಡಿದರು, ಆದರೆ ಅವನ ಕೈಯಲ್ಲಿ ಆಗಲಿಲ್ಲ. ಯಾಕೆಂದರೆ ಹಿ ವಾಸ್ ಡ್ಯಾಶ್ ಅಂತ ಇದೆ, ಅದು ಸರಿಯಾದ ಉತ್ತರ. ಅವನು ಯಾವುದೋ ಒಂದು ಗೊಂದಲದಲ್ಲಿದ್ದ, ಅದನ್ನು ನಾವು ಫಿಕ್ಸ್ ಅಂತ ಹೇಳ್ತೀವಿ. ಹಿ ವಾಸ್ ಇನ್ ಎ ಫಿಕ್ಸ್ ಅಂತ ಬರಿಬೇಕು. ನೋಡಿ, ಇದು ಯಾವ ಪಾಠಕ್ಕೆ ಸಂಬಂಧಪಟ್ಟಂತಹ ಡೈಲಾಗ್ಗಳು ಅಂತ ಹೇಳಿದರೆ, ಗಾರ್ಡನರ್ ಅಂತ ಒಂದು ಪಾಠ ಇದೆ ಅಲ್ವಾ, ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಡೈಲಾಗ್ಗಳು ಆಗಿರ್ತವೆ. ಹಿಸ್ ಮದರ್ ಆಸ್ಕ್ಡ್ ಹಿಮ್ ಟು ಸ್ಪೀಕ್ ಟು ಹಿಸ್ ಆಂಟ್ ಆ್ಯಸ್ ಶಿ ವಾಸ್ ಡ್ಯಾಶ್ ಇನ್ ದಿಸ್ ಮ್ಯಾಟರ್. ಹಾಗಾಗಿ ಅವರಮ್ಮ ಹೇಳ್ತಾರೆ, ಹೋಗೋ ನಿಮ್ಮ ಆಂಟಿ ಹತ್ರ, ಅವಳು ಭಾಳ ಎಕ್ಸ್ಪರ್ಟ್ ಅದರಲ್ಲಿ ಅಂತ. ಆ ಎಕ್ಸ್ಪರ್ಟಿಗೆ ಇನ್ನೊಂದು ವರ್ಡು ವೆಲ್ ವರ್ಸ್ಡ್ ಅಂತ, ಬಹಳ ಪರಿಣಿತಿ ಅಂತ, ಆಯಿತಾ? ಹಾಗಿದ್ರೆ ಮೊದಲನೆಯ ಉತ್ತರ ಇನ್ನೇ ಫಿಕ್ಸ್ ಅಂತ, ಎರಡನೆಯ ಉತ್ತರ ವೆಲ್ ವರ್ಸ್ಡ್ ಅಂತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ಬಹಳ ಜನ ಇಂಗ್ಲೀಷ್ ಎಕ್ಸಾಮನ್ನು ಬರ್ತಿದ್ದೀರ, ಬಹಳ ಕಡೆ ಅಂದರೆ ಬಹಳ ಕಡೆ. ನನಗೆ ದಯವಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಈ ಕಾಣ್ತಾ ಇದೆ ಅಲ್ವಾ ರೆಡ್ಡಿಂಗಲ್ಲಿ ಮೇಲ್ ಐ ಡಿ, ಈ ಒಂದು ಮೇಲ್ ಐ ಡಿಗೆ ಕಳುಹಿಸಿ ಕೊಡ್ತೀರಾ ಅಂತ ಅಷ್ಟು ಭರವಸೆಯೊಂದಿಗೆ ಈ ಒಂದು ವಿಡಿಯೋನ ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಪ್ರೀತಿಯನ್ನು ತಾವುಗಳು ಕ್ವಶನ್ ಪೇಪರ್ ಕಳಿಸುವುದರ ಮುಖಾಂತರ ತೋರಿಸಬೇಕು. ಧನ್ಯವಾದಗಳು. ಕೊನೆಯ ಭಾಗದಲ್ಲಿದ್ದೀವಿ ಕ್ವಶನ್ ಪೇಪರಿಂದು. ನೋಡಿ, ಇದಂತೂ ಬಹಳ ಇಂಪಾರ್ಟೆಂಟ್ ಕ್ವಶನ್ಸು, ಆಯಿತಾ? ನಿಮ್ಮ ಆನ್ಯುವಲ್ಲು, ನಿಮ್ಮ ಪ್ರಿಪೇಟ್ರಿ, ನಿಮ್ಮ ಎಲ್ಲ ಕಡೆ ಬರುವಂಥದ್ದು. ನೋಡಿ, ಇಲ್ಲಿ ಏನು ಅಂದರೆ ಈ ರೀತಿಯಾಗಿ ಒಂದು ಪ್ಯಾಸೇಜನ್ನು ಕೊಡ್ತಾರೆ. ಪ್ಯಾಸೇಜ್ ಕೊಟ್ಬಿಟ್ಟು ಕೆಳಗಡೆ ಮ್ಯಾಚ್ ದ ಫಾಲೋಯಿಂಗ್ ರೀತಿ ಇರುತ್ತೆ. ಬಹಳ ಈಸಿ. ದೇ ಅಂದರೆ ಯಾರು, ದೇರ್ ಅಂದರೆ ಯಾರು, ವಿಚ್ ಅಂದರೆ ಏನು, ಇಟ್ ಅಂದರೆ ಏನು ಅಂತ ಬರೆದ್ರೆ ಮುಗೀತು. ಭಾಳ ಈಸಿ. ನೋಡಿ, ಮೊಬೈಲ್ ಫೋನ್ಸ್ ಆರ್ ವೆರಿ ಯೂಸ್ಫುಲ್ ದೀಸ್ ಡೇಸ್.
ದೇ ಆರ್ ವೆರಿ ಎಫಿಷಿಯೆಂಟ್ ಟೂಲ್ಸ್. ದೇ ಅಂದರೆ ಯಾರು? ಮೊಬೈಲ್ ಫೋನ್ಸ್ ಅಂತ. ಹಾಗಿದ್ರೆ ಒಂದನೆಯ ಉತ್ತರ ಏನಂತ ಬರೀಬೇಕು? ದೇ ಜಾಗದಲ್ಲಿ ದೇ ಅಂತ ಹಾಕಿ ಆರೋ ಮಾರ್ಕ್ ಹಾಕಿ ಅದಕ್ಕೆ ಮೊಬೈಲ್ ಫೋನ್ಸ್ ಅಂತ ಬರೀಬೇಕು. ನಂತರದಲ್ಲಿ ಹೀಗೆ ಪ್ಯಾಸೇಜ್ ಓದ್ಕೊತ ಹೋದರೆ ದೇರ್ ಅಂತ ಇದೆ ಅಲ್ವಾ, ಇನ್ನೊಂದಕ್ಕೆ ಉತ್ತರ ಏನಾಗುತ್ತೆ ಅಲ್ಲಿ ನೋಡಿ, ದೇರ್ ಅಂತ ಇದೆ. ಎರಡನೇದಕ್ಕೆ ಉತ್ತರ ಯಂಗ್ಸ್ಟರ್ಸ್ ಅಂತ ಆಗುತ್ತೆ. ವಿಚ್ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ಸರಿಯಾದ ಉತ್ತರ. ಮತ್ತು ಮೂರನೇದಕ್ಕೆ ಸೀನ್ರಿ ಅಂತ ಆಗುತ್ತೆ, ಸೀನ್ರಿ. ಆಯಿತಾ? ಇಟ್ ಅಂದರೆ ಏನು ಅಂತ ಕೇಳಿದ್ದಾರೆ. ಇಟ್ ಅಂದರೆ ಮ್ಯಾಜಾ ಫಾಲೋಯಿಂಗಲ್ಲಿ ಅಲ್ಲಿ ಸರಿಯಾದ ಉತ್ತರ ಸಾಂಗ್ ಅಂತ ಆಗುತ್ತೆ, SONG ಅಂತ ಆಗುತ್ತೆ. ಅರ್ಥ ಆಯ್ತಾ? ನೋಡಿ, 4ನೇ ಇದೆ ಬೇಕಾದ್ರೆ ಇಟ್ ಅಂತ ನೋಡಿ. ಇಫ್ ದೇ ಲೈಕ್ ಎ ಸಾಂಗ್ ದೇ ಕ್ಯಾನ್ ರೆಕಾರ್ಡ್ ಇಟ್. ಇಟ್ ಅಂದರೆ ಏನು? ಸಾಂಗನ್ನು ರೆಕಾರ್ಡ್ ಮಾಡ್ಬೋದು. ಏನನ್ನು? ಸಾಂಗನ್ನು. ಕೊನೆಯದಾಗಿ 5ನೆಯ ಪ್ರಶ್ನೆ ಹೂ ಅಂತ ಇದೆಯಲ್ವ, ಅದಕ್ಕೆ ಪೀಪಲ್ ಅಂತ ಆಗುತ್ತೆ. ನಾವು ಕೊನೆಯ ಭಾಗದಲ್ಲಿದ್ದೀವಿ. ನಮ್ಮ ಕ್ವಶನ್ ಪೇಪರ್ ಮುಗೀತಿಲ್ಲಿಗೆ. ಕಂಪ್ಲೀಟ್ ದಿ ಫಾಲೋಯಿಂಗ್ ಡೈಲಾಗ್ ಅಂತ ಇದೆ. ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗಲ್ಲಿ ಬಹಳ ಈಸಿ ಸರ್. ಗ್ರೀಟ್ಸ್ ಅಂತ ಹೇಳಿದ್ರೇ ಗ್ರೀಟಿಂಗ್ ಅಂತ. ಗ್ರೀಟಿಂಗ್ ಅಂದರೆ ಅರ್ಥ ಆಯ್ತಲ್ವಾ? ನಾನು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಗುಡ್ ಮಾರ್ನಿಂಗ್ ಮೈ ಡಿಯರ್ ಚಿಲ್ಡ್ರನ್, ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಚಿಲ್ಡ್ರನ್ ಹಾಗೂ ಗುಡ್ ಈವ್ನಿಂಗ್ ಮೈ ಡಿಯರ್ ಅಂತ ಹೇಳಿದೆ. ಯಾಕಂದರೆ ಸಮಯದ ಮೇಲೆ ಹೋಗುತ್ತೆ. ಹಾಗಿದ್ರೆ ಪ್ಯಾಸೇಜನ್ನು ನಾವು ಇಲ್ಲಿ ನೋಡಿದಾಗ ಡೈಲಾಗನ್ನು ಗುಡ್ ಮಾರ್ನಿಂಗ್ ಅಂತ ಇದೆ. ಹಾಗಿದ್ರೆ ಮೇಲ್ಗಡೆ ತಾವುಗಳು ಏನು ಬರೀಬೇಕು? ಗುಡ್ ಮಾರ್ನಿಂಗ್, ಹಾಯ್, ಗುಡ್ ಮಾರ್ನಿಂಗ್ ಅಂತ ಬರ್ತಾರೆ, ಸಾಕು. ಅದೇ ನಾವು ಗ್ರೀಟಿಂಗ್ಸ್ ಆನ್ಸರ್ ಆಗುತ್ತೆ. ಎರಡನೇ ಡ್ಯಾಶ್ ನೋಡೋಣ. ಬ್ರ್ಯಾಕೆಟಲ್ಲಿ ಏನಿದೆ? ಎಕ್ಸ್ಪ್ರೆಸ್ ಗ್ರ್ಯಾಟಿಟ್ಯೂಡ್ ಅಂತ ಇದೆ. ನಾನು ಇಷ್ಟೊಂದು ವಿಡಿಯೋ ನಾನು ನಿಮಗೆ ಮಾಡಿ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದಕ್ಕಾಗಿ ತಾವುಗಳು ನನಗೇನು ಹೇಳ್ತೀರಾ ಅಂದರೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿರಲ್ವಾ. ಆವಾಗ ಅದೇ ಆನ್ಸರ್ ಇಲ್ಲಿ ಗ್ರ್ಯಾಟಿಟ್ಯೂಡ್ ಅಂದರೆ ಕೃತಜ್ಞತೆಗಳು ಅಂತ. ಎರಡನೇ ಡ್ಯಾಶ್ ಏನಾಗುತ್ತೆ? ಥ್ಯಾಂಕ್ ಯು ಅಥವಾ ಥ್ಯಾಂಕ್ ಯು ಸೋ ಮಚ್ ಅಂತ ಬರೆದ್ರೆ ಮುಗಿಯಿತು. ಆಯಿತಾ? ಕೊನೆಯದಾಗಿ ಎಸ್ ಅಂತ ಇದೆ ನೋಡಿ. ಕೊನೆಯದಾಗಿ ಅಗ್ರೀಸ್ ಅಂತ ಇದೆ. ಅಗ್ರಿ ಅಂದರೆ ಒಪ್ಪಿಕೊಳ್ಳುವಂಥದ್ದು ಅಂತ. ನೀವೆಲ್ಲ ಪ್ರಶ್ನೆ ಪತ್ರಿಕೆಗಳು ನಾನು ಕಳಿಸ್ಕೊಡ್ತೀರಾ ಅಂತ ನಾನು ನಿಮ್ಗೆ ಕೇಳಿದ ತಕ್ಷಣ ತಾವುಗಳು ಅಲ್ಲಿಂದ ಏನಂತೀರ ಮನಸ್ಸಲ್ಲಿ? ಎಸ್ ಸರ್ ಅಂತ ಮನಸ್ಸಲ್ಲಿ ಬರುತ್ತೆ. ಶೂರ್ ಸರ್ ಅಂತ ಭಾಳ ಸ್ಟ್ಯಾಂಡರ್ಡ್ ಆಗಿದ್ದರು, ಹೌದಲ್ವಾ? ನಿಮ್ಮ 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 ಅನಿಸಿಕೆ ಯಾವ ರೀತಿಯಾಗಿ ವ್ಯಕ್ತಪಡುತ್ತೋ ಆ ರೀತಿಯಾಗಿ. ಹಾಗಿದ್ರೆ ಇದಕ್ಕೆ ಉತ್ತರ ಏನು ಅಂದರೆ ಎಸ್ ಐ ವಿಲ್ ಸೆಂಡ್ ಸರ್, ಎಸ್ ಶೂರ್ ಐ ವಿಲ್ ಸೆಂಡ್ ಯು ಸರ್. ಇದಕ್ಕೆ ಏನು ಬರೆದ್ರೂ ಕೂಡ ಉತ್ತರ ಆಗುತ್ತೆ, ಆದರೆ ಪಾಸಿಟಿವ್ನಲ್ಲಿ ಇರಬೇಕು. ಇಲ್ಲಿಗೆ ನಮ್ಮ ಸಂಪೂರ್ಣವಾದ ಪ್ರಶ್ನೆ ಪತ್ರಿಕೆ 40 ಅಂಕದ್ದು ಮುಗೀತು. ಒಂದು ಲೆಟ್ರ್ ಇದ್ದೇ ಇರುತ್ತೆ ನಿಮಗೂ ಕೂಡ. ಆಯಿತಾ? ಲೆಟ್ರ್ ಯಾವ ರೀತಿಯಾಗಿ ಬರೀಬೇಕು, ಏನೇನು ತಾವುಗಳು ತಪ್ಪು ಮಾಡಿ 5 ಅಂಕಗಳನ್ನು ಪಡೀತಾ ಇಲ್ಲ, ಇದರ ಬಗ್ಗೆ ನಾನು ಸಂಪೂರ್ಣವಾಗಿ ವಿಡಿಯೋನ ಮಾಡಿದ್ದೇನೆ. ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನಾನು ಕೊಟ್ಟಿರ್ತೇನೆ, ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಹೀಗೆ ನಮ್ಮ ಜೊತೆ ಮುಂದೆ ಬರೆಯಲಿ. ಆಲ್ ದ ಬೆಸ್ಟ್. ಎಕ್ಸಾಮನ್ನು ಚೆನ್ನಾಗಿ ಬರೀರಿ, ಒಳ್ಳೆ ಅಂಕಗಳನ್ನು ತೆಗೆದು ನನ್ನ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು ಹಾಗೂ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡು ಬನ್ನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.